ಯಾಂತ್ರೀಕರಣ, ವಿದ್ಯುದೀಕರಣ, ಔದ್ಯೋಗೀಕರಣ, ಅಣುಶಕ್ತಿ ಇವುಗಳ ವಿಷಯವನ್ನು ಪೂರ್ಣವಾಗಿ ತಿಳಿದು ಸ್ವಾಧೀನದಲ್ಲಿಟ್ಟುಕೊಂಡರೆ ಮಾತ್ರ ಇವುಗಳಿಂದ ಉಪಯೋಗ. ಇಲ್ಲವಾದರೆ ಇವು ನಮ್ಮನ್ನು ನಾಶ ಮಾಡುವವು. ಪಾಶ್ಚಾತ್ಯರಲ್ಲಿ ಈ ಜ್ಞಾನವನ್ನು ತಕ್ಕಮಟ್ಟಿಗೆ ಮಕ್ಕಳಾದಿಯಾಗಿ ಎಲ್ಲರೂ ತಿಳಿದಿರುತ್ತಾರೆ. ಇವುಗಳ ಉಪಯೋಗವನ್ನು ನಾವು ಮಾಡಿಕೊಳ್ಳುವುದಾದರೆ ನಮಗೂ ಅಲ್ಪ ಸ್ವಲ್ಪ ತಿಳಿದಿರಬೇಕು. ಒಂದು ದಿನ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಕೆಲಸಕ್ಕೆ ಹೋಗಿದ್ದರು. ಹೋಗುವ ಮೊದಲು ವಿದ್ಯುತ್ ಒಲೆಯನ್ನು ಹೊತ್ತಿಸಿ ಅಡುಗೆ ಮಾಡಿ ಆಫ್ ಮಾಡಿ ಹೋದರು. ಮನೆಯವರು ಎಲ್ಲಿಗಾದರೂ ಹೊರಟರೆ ನಾನು ಎಲ್ಲ ಸ್ವಿಚ್ಗಳನ್ನು ಆಫ್ ಮಾಡಿ ಹೋಗಿ ಎಂದೇ ಹೇಳುತ್ತಿದ್ದೆ. ನನ್ನ ಅಳಿಯ, ಮಗು ಮನೆ ಬಿಟ್ಟು ಹೋದ ಮೇಲೆ ನಾನು ನನ್ನ ಹೆಂಡತಿ ಇಬ್ಬರೇ ಮಾತನಾಡುತ್ತಾ ಕುಳಿತಿದ್ದೆವು. ಇದ್ದಕ್ಕಿದ್ದಂತೆ ಮನೆಯ ಯಾವುದೋ ಮೂಲೆಯಿಂದ ಕೊಯ್ ಶಬ್ದ ಪ್ರಾರಂಭವಾಯಿತು. ಅದು ಒಂದು ದೊಡ್ಡ ಧ್ವನಿಯ ಶ್ರುತಿಯಂತೆ ಒಂದೇ ಸಮನೆ ಕೂಗತೊಡಗಿತು. ನಾವು ಗಾಬರಿಯಾಗಿ ತಕ್ಷಣ ಮನೆಯನ್ನೆಲ್ಲ ಸುತ್ತಿ ನೋಡಿದೆವು. ಅಮೆರಿಕ, ಕೆನಡಾಗಳಲ್ಲಿ ಮನೆಗಳನ್ನು ಸಾಧಾರಣವಾಗಿ ಮರದಿಂದಲೇ ಕಟ್ಟಿರುತ್ತಾರೆ. ದುರ್ಯೋಧನನು ಅರಗಿನ ಮನೆ ಕಟ್ಟಿದಂತೆ. ಆದ್ದರಿಂದ ಅಮೆರಿಕ, ಕೆನಡಾಗಳಲ್ಲಿ ಬೆಂಕಿಯ ಭಯ ಅಪಾಯ ಹೆಚ್ಚು. ಆ ಕೊಂಬಿನ ಸದ್ದು